ನಾವು ಸಾಮಾನ್ಯವಾಗಿ ಹೇಳ್ತೀವಿ ಏನಂದ್ರೆ ಈ ದೊಡ್ಡ ದೊಡ್ಡ ಜಲಚರ ಪ್ರಾಣಿಗಳಿಗೆ ನೀರಲ್ಲಿದ್ದಂತ ಸಂದರ್ಭದಲ್ಲಿ ಬಹಳ ಶಕ್ತಿ ಇರುತ್ತಂತೆ. ನಮ್ದು ನೀರಿನ ಒಳಗೂ ಶಕ್ತಿ, ನೀರಿನ ಮೇಲೂ ಕೂಡ ಶಕ್ತಿ. ಯಾಕಂದ್ರೆ ಜಲಾಂತರ್ಗಾಮಿಗಳು ಎಲ್ಲಿ ಯಾವ ಪರಿ ಆಕ್ಟಿವ್ ಆಗಿದಾವೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯುದ್ಧ ನೌಕೆಗಳು ಎಲ್ಲಿ ಯಾವ ರೀತಿ ಸಿದ್ಧವಾಗಿವೆ ಅದನ್ನ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಒಂದು ಸರಿ ಏನಾದರೂ ಭಾರತ ಮುರ್ಕೊಂಡು ಬಿತ್ತೋರ್ ಮೇಲೆ ಅಂತಂತಂದ್ರೆ ಭಗವಂತನೂ ಕೂಡ ಅವ್ರನ್ನ ತಡೆಯಕ್ಕೆ ಸಾಧ್ಯ ಇಲ್ಲ. क्लोज, खेल खत्म. भारत माता की जय. ಎಸ್, ನಾವು ನೋಡ್ತಾ ಇದೀವಿ. ಯಾಕಂದ್ರೆ ಈ ಬಾರ್ಡರ್ಗಳನ್ನೇ ಇವರು ಗುರಿಯಾಗಿಸಿಕೊಂಡು ಹೊಡೆಯುವಂಥದ್ದು. ಹಿಂಗಾಗಿ ಒಂದು ಫ್ಯಾಮಿಲಿ ಗಾಯಗೊಂಡಿದೆ ಅನ್ನುವಂಥ ಸುದ್ದಿ ಕೂಡ ಇದೀಗ ಬಂದಿದೆ. ಗಾಯಾಳುಗಳನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ವಾರ್ ಬ್ರೇಕಿಂಗ್ ತೋರಿಸ್ತಾ ಇದೀವಿ. ಪಾಕಿಸ್ತಾನದಿಂದ ಸಾಲು ಡ್ರೋನ್ ದಾಳಿ. ಜಮ್ಮುವಿನಲ್ಲಿ ರೈಲು ಸಂಚಾರ ಸಂಪೂರ್ಣ ಸ್ಥಗಿತಗೊಂಡಿದೆ. ರೈಲಿನ ಒಳಗಡೆಯ ಲೈಟ್ಗಳನ್ನು ಕೂಡ ಆಫ್ ಮಾಡಲಾಗಿದೆ. ರೈಲುಗಳ ಒಳಗೂ ಕೂಡ ಸಂಪೂರ್ಣ ಬ್ಲಾಕ್ಔಟ್. ರೈಲುಗಳಲ್ಲಿ ಪ್ರಯಾಣಿಕರು ಯಾವುದೇ ಕಾರಣಕ್ಕೂ ಮೊಬೈಲ್ ಬಳಸಂಗಿಲ್ಲ, ಯಾರು ಕೂಡ ಟಾರ್ಚ್ ಆನ್ ಮಾಡಂಗಿಲ್ಲ ಅಂತಹ ಸ್ಥಿತಿ. ನಾವು ತೋರಿಸ್ತಾ ಇದ್ದೀವಿ ದೃಶ್ಯಾವಳಿಗಳನ್ನು. ಎಲ್ಲ ಕಡೆಗೆ ವ್ಯಾಪಕ ಮುನ್ನೆಚ್ಚರಿಕೆಯನ್ನ ವಹಿಸಲಾಗಿದೆ. ಮುಂದಿನ ಆದೇಶ ಬರೋ ತನಕ ರೈಲು ಶೀಟಿ ಹೊಡೆಯಂಗಿಲ್ಲ, ರೈಲು ಮುಂದಕ್ಕೆ ಹೋಗಂಗಿಲ್ಲ ಅಂತ ಸ್ಥಿತಿ. ಎಸ್, ಬ್ಲಾಕ್ಔಟ್ ಅನ್ನೋದು ಬಹಳ ಪ್ರಮುಖ ಆಗುತ್ತೆ ಈ ತರದ ದಾಳಿ ಆಗ್ತಾ ಇರುವಂತಹ ಸಂದರ್ಭಗಳಲ್ಲಿ. ಅಂದ್ರೆ ಶತ್ರುಗಳಿಗೆ ಅವ್ರ ಗುರಿ ತಲುಪೋದಕ್ಕೆ ಸಾಧ್ಯ ಆಗಬಾರ್ದು, ಏನು ಕಾಣಬಾರ್ದು. ಆ ಹಿನ್ನೆಲೆಯಲ್ಲಿ ಬ್ಲಾಕ್ಔಟ್ ಅನ್ನ ಮಾಡುವಂಥದ್ದು. ಅಂದ್ರೆ ನಮ್ಮ ರಕ್ಷಣೆಗಾಗಿ ಬ್ಲಾಕ್ಔಟ್ ನ ವ್ಯವಸ್ಥೆ ಇರುವಂತದ್ದು, ಹಾಗಾಗಿ ಬ್ಲಾಕ್ಔಟ್ ಅನ್ನು ಮಾಡಲಾಗುತ್ತೆ. ಜಮ್ಮುವಿನಲ್ಲಿ ನಾವು ಗಮನಿಸ್ತಾ ಇದೀವಿ, ರೈಲ್ವೆ ಸಂಚಾರ ಸಂಪೂರ್ಣವಾಗಿ ಸ್ಥಗಿತ ಆಗಿದೆ. ಮುಂದಿನ ಆದೇಶದವರೆಗೂ ಕೂಡ ರೈಲು ಸಂಚಾರವನ್ನ ಬಂದ್ ಮಾಡಲಾಗುತ್ತೆ. ಜೊತೆಗೆ ಈಗಾಗಲೇ ಆದ ಕೆಲವು ದಾಳಿಗಳಲ್ಲಿ ನಾವು ಗಮನಿಸಿದ್ವಿ, ಆಗಲೇ ಬರ್ತಾ ಇತ್ತು ಅದ್ರ ಬಗ್ಗೆ ಮಾಹಿತಿ. ಕೆಲವರು ಗಾಯಗೊಂಡಿದ್ದಾರೆ, ಆ ಗಾಯಾಳುಗಳನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದೆ ಅಂತ. ಆದ್ರೆ ಪ್ರಮುಖವಾಗಿ ಈಗ ಜನ ಮಾಡಬೇಕಾಗಿರೋದೇನು, ಸೇನೆ ಏನೇ ಸೂಚನೆ ಕೊಟ್ಟರು ಕೂಡ ಆ ಸೂಚನೆಯನ್ನ ಶಿರಸಾವಹಿಸಿ ಪಾಲಿಸಬೇಕಾಗಿದೆ. ಅದು ನಾವು ಸೇನೆಗೆ ಮಾಡಬಹುದಾದಂತಹ ಬಹುದೊಡ್ಡ ಉಪಕಾರ. ಯಾಕಂದ್ರೆ ಅವರ ಪ್ರತಿಯೊಂದು ಸೂಚನೆ ಸುಳಿವುಗಳು ಇದೆಯಲ್ಲ, ಅದು ನಮ್ಮ ಸುರಕ್ಷೆಗೋಸ್ಕರ. ಹಾಗಾಗಿ ಅದೆಲ್ಲವನ್ನ ಪಾಲಿಸಬೇಕಾಗಿದೆ. ಜೊತೆಗೆ ಈಗ ಮುಂದಿನ ಆದೇಶದವರೆಗೂ ಕೂಡ ಜಮ್ಮುನಲ್ಲಿ ರೈಲ್ವೆ ಸಂಚಾರ ಬಂದ್, ರೈಲ್ಗಳಿನ ವಿದ್ಯುತ್ ದೀಪಗಳು ಬಂದ್. ಅಂದ್ರೆ ಯಾವುದೇ ದಾಳಿ ಮಾಡೋದಕ್ಕೂ ಸಾಧ್ಯ ಆಗಬಾರದು ಅನ್ನುವಂತಹ ದೃಷ್ಟಿಯಿಂದ ನಮ್ಮ ಕರ್ತವ್ಯ ಅವ್ರು ಹೇಳಿದ್ದನ್ನ ಫಾಲೋ ಮಾಡಬೇಕು ಅನ್ನುವಂಥದ್ದು. ಯಾಕಂದ್ರೆ ನೀವು ಹೇಳಿದ್ರಿ, ಬಹಳ ಒಳ್ಳೆ ಮಾತನ್ನ ಹೇಳಿದ್ರಿ, ಇದು ನೀವು ಮಾಡುವಂತ ದೊಡ್ಡ ಉಪಕಾರ ಅಂತ. ಖಂಡಿತವಾಗ್ಲೂ ಏನು ಅಂದ್ರೆ ಅದ್ರ ಉಪಕಾರ ಅನ್ಸ್ಕೋಬೇಡಿ, ಕರ್ತವ್ಯ ಅನ್ನೋ ರೀತಿಯಲ್ಲಿ ನಾವು ಮಾಡೋಣ. ಯಾಕಂದ್ರೆ ನೋಡಿ, ಈ ಯೋಧರು ನಾಳಿನ ನಮ್ಮ ದಿನಗಳಿಗೋಸ್ಕರ ಇವತ್ತು ತಮ್ಮ ಜೀವ ಕೊಡ್ತಾರೆ. ಅವರು ಜೀವ ಕೊಡೋಕ್ಕೆ ರೆಡಿಯಾಗಿರ್ತಾರೆ ಯಾವಾಗಲೂ ಕೂಡ. ಅಂಥವ್ರನ್ನ ನಾವು ಗೌರವಿಸಬೇಕು, ಪ್ರೀತಿಸಬೇಕು, ಅವ್ರು ಹೇಳಿದ್ದನ್ನು ಫಾಲೋ ಮಾಡಬೇಕು. ಎಷ್ಟರ ಮಟ್ಟಿಗೆ ನೋಡಿ, ಅದಕ್ಕೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಗುಡಿಯಲ್ಲಿರೋ ದೇವರುಗಳನ್ನು ನಾವು ಕಂಡಿದ್ದೀವಿ, ಇವರೆಲ್ಲರೂ ಕೂಡ ಗಡಿಯಲ್ಲಿರುವಂಥ ದೇವರುಗಳು ಅನ್ನುವಂಥ ಮಾತು. ಎಲ್ಲೆಲ್ಲಿ ಯಾವ್ಯಾವ ರೀತಿ ದಾಳಿ ಆಗಿದೆ ಅದರ ವಿವರಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ ಮತ್ತೊಮ್ಮೆ.